ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನಾನು ಬಂದಿರೋದು ಶ್ರೀ ಗೌರಿ ಸೊಸೈಟಿ ಸಿಲ್ಕ್ಸ್ ಅವರ ಸೀರೆ ಹಬ್ಬಕ್ಕೆ. ಇದು ನಡೀತಾ ಇರೋದು ಚಿಕ್ಕಮ್ಮನಿಕೇತನ ಚೌಟ್ರಿಯಲ್ಲಿ. ಇದಿರೋದು ಕುವೆಂಪು ನಗರದಲ್ಲಿ. ಲಾಸ್ಟ್ ಟೈಮ್ ಇವರು ಸಾಮ್ರಾಟ್ ಚೌಟ್ರಿಯಲ್ಲಿ ಮಾಡಿದ್ರು, ಅವಾಗಲೂ ಕೂಡ ನಾನು ಹೋಗಿದ್ದೆ. ಆಗ ನನಗೆ ಕಲೆಕ್ಷನ್ಸ್ ಅಷ್ಟೊಂದು ಇಷ್ಟ ಆಗಿರಲಿಲ್ಲ. ಹಾಗೆ ನಾನು ಸೆಲೆಕ್ಟ್ ಮಾಡಿದ್ದು 2 ಸೀರೆ ಕೂಡ ಒಳಗಡೆ ಕಲರ್ ಫೇಡ್ ಆಗಿತ್ತು. ನೀವು ಯಾರೇ ಎಲ್ಲೇ ಸೀರೆ ತಗೊಬೇಕಾದ್ರೂ ಒಂದ್ಸತಿ ಓಪನ್ ಮಾಡಿಬಿಟ್ಟು ತಗೊಳ್ಳಿ. ಇಲ್ಲಿ ನಿಮಗೆ 2300ಗೆ 3 ಸ್ಯಾರಿಯಿಂದ ಹಿಡಿದು 20,000 25,000 ತನಕನೂ ಸೀರೆಗಳಿದೆ. ನಾನು ಬೆಳಗ್ಗೆ ಕೂಡ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ಚೆಕ್ ಮಾಡೋದು ಮರಿಬೇಡಿ. ಅದು ಕೂಡ ನಡೀತಾ ಇರೋದು ಕುವೆಂಪು ನಗರದಲ್ಲೇ ಸಾಮ್ರಾಟ್ ಚೌಟ್ರಿಯಲ್ಲಿ. ಅಲ್ಲಿಗೂ ಕೂಡ ಹೋಗಿ ಒಂದ್ಸತಿ ಸೀರೆನ ನೋಡಿ, ನಿಮಗೆ ಎಲ್ಲಿ ಇಷ್ಟ ಆಗುತ್ತೆ ಕಲರು, ಹಾಗೆ ಪ್ರೈಸು, ಕ್ವಾಲಿಟಿ, ನಿಮಗೆ ಎಲ್ಲಿ ಕೊಡಬೇಕು ಅಂತ ಅನಿಸುತ್ತೆ ದುಡ್ಡನ್ನು ಅಲ್ಲಿ ಕೊಟ್ಟು ತಗೊಳ್ಳಿ. ಇಲ್ಲೂ ಕೂಡ ಸೆಮಿ ಕ್ರೇಪ್ ಸಿಲ್ಕ್ ಸ್ಯಾರಿ ಹಾಗೆ ಎಷ್ಟೊಂದು ಥರದ ಸೀರೆಗಳ ಮೇಲೆ ಬೈ 1 get 1 ಆಫರ್ ಇತ್ತು. ನನಗೆ ತುಂಬ ಇಷ್ಟ ಆಗಿದ್ದು ಇವರ ಗಜ್ಜೆ ಸಿಲ್ಕ್ ಸ್ಯಾರೀಸು. ನಾನು ಹೋದಾಗ ಜಸ್ಟ್ ಅದನ್ನು ಓಪನ್ ಮಾಡ್ತಾಯಿದ್ರು. ನನಗಂತೂ ಕ್ವಾಲಿಟಿ ತುಂಬಾ ಇಷ್ಟ ಆಯಿತು. ಹಾಗೆ ಪ್ರೈಸ್ ಕೂಡ ಅಫೋರ್ಡಬಲ್ ಅಂತಾನೆ ಅನ್ನಿಸ್ತು. ಗಜ್ಜೆ ಸಿಲ್ಕ್ಸ್ ಹೊರಗಡೆ 1400ಇಂದ 2000 ತನಕನೂ ಸಿಗುತ್ತೆ. ನಾನಿಲ್ಲಿ ನೋಡಿದ್ದು 1600 ಅಂತ ಅನಿಸುತ್ತೆ. ಕ್ವಾಲಿಟಿ ನನಗೆ ಇಷ್ಟ ಆಯಿತು. ಹಾಗೆ ಕಲರ್ ಕಾಂಬಿನೇಷನ್ಸು ಕೂಡ ನನಗೆ ಇಷ್ಟ ಆಯಿತು. 2300 ರೂಪಾಯಿಗೆ 3 ಸೀರೆ ಅಂತ ಹೇಳಿದ್ನಲ್ಲ, ಅದೆಲ್ಲ ಆಲ್ಮೋಸ್ಟ್ ಇದೇ ಥರನೇ ಇರುತ್ತೆ. ಗಂಡ ಬೇರುಂಡ ಬಾರ್ಡರ್ ಬಂದಿರುತ್ತೆ, ಹಾಗೆ ಬೇರೆ ಥರ ಬಾರ್ಡರ್ಸ್ ಕೂಡ ಬಂದಿರುತ್ತೆ. ಇಲ್ಲಿ ಬನಾರಸ್, ಸೆಮಿ ಬನಾರಸ್, ಕಡ್ಡಿ ಜಾರ್ಜೆಟ್, ಹಾಗೆ ಇನ್ನೂ ಎಷ್ಟೊಂದು ಥರದ ಸೀರೆಗಳಿದೆ. ಸೆಮಿ ಸಿಲ್ಕ್ ಸ್ಯಾರೀಸ್ ಹಾಗೆ ಬ್ರೈಡಲ್ ವೇರ್ಸ್ ಎಲ್ಲಾನು ಕೂಡ ನೀವು ಇಲ್ಲಿ ನೋಡ್ಬೋದು. ಕಾಟನ್ ಸೀರೆಗಳನ್ನು ಕೂಡ ಇವರು ಇಟ್ಟಿದ್ದಾರೆ. ಇವಾಗ ಟ್ರೆಂಡಿಂಗಲ್ಲಿ ಇರೋ ಅಂತಹ ಯೆಲ್ಲೋ ಕಲರ್ ಸ್ಯಾರಿ ನೀವು ನೋಡೇ ಇರ್ತೀರಾ. ಮಸ್ಟರ್ಡ್ ಯೆಲ್ಲೋ ಕಲರ್ ಸ್ಯಾರಿ ಬರುತ್ತಲ್ವಾ, ಅದು ತುಂಬಾ ಟ್ರೆಂಡಿಂಗಲ್ಲಿದೆ. ಅದನ್ನು ಕೂಡ ಇವರು ಇಟ್ಟಿದ್ದಾರೆ. ನಾನು ಬೇರೆ ಕಡೆ ಹೋಗಿದ್ನಲ್ಲ, ಅಲ್ಲಿ ನೋಡಲಿಲ್ಲ. ಸೊ ಇದೇ ಫಸ್ಟ್ ಟೈಮ್ ನಾನು ಆ ಸೀರೆನ ಲೈವ್ ಆಗಿ ನೋಡಿದ್ದು. ಇವಾಗ ನೀವು ನೋಡ್ತಾ ಇದ್ದೀರಲ್ಲ, ಇದೇ ಸೀರೆ. ಎಷ್ಟೊಂದು ಸ್ಯಾರಿ ಪೇಜಸ್ನ ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೀನಿ. ಇದ್ರ ಪ್ರೈಸ್ ಬಂದುಬಿಟ್ಟು 600ಇಂದನೂ ಶುರು ಆಗುತ್ತೆ. 600ಇಂದ 1200 1800 ತನಕನೂ ಇದೆ. ಇಲ್ಲಿ ಹಾಕಿದ್ದು ಪ್ರೈಸ್ ನನಗೆ ಮರ್ತೋಗಿದೆ, ಬಟ್ ನನಗೆ ಅಫೋರ್ಡಬಲ್ ಅಂತಾನೆ ಅನ್ನಿಸ್ತು ಬೇರೆ ಪೇಜಸ್ಗೆ ಕಂಪೇರ್ ಮಾಡಿದ್ರೆ. ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿದೆ, ಆದರೆ ನಾವು ಸ್ವಲ್ಪ ಪೇಷಂಟಿಂದ ನಿಂತ್ಕೊಂಡು ಯಾವುದು ತುಂಬ ಚೆನ್ನಾಗಿ ಕಾಣುತ್ತೆ ಮತ್ತು ಅಫೋರ್ಡಬಲ್ ಆಗಿ ಇರುತ್ತೆ ಅದನ್ನೆಲ್ಲ ಕಂಪೇರ್ ಮಾಡಿಬಿಟ್ಟು ತೊಗೊಬೇಕು. ಇವರಲ್ಲಿ ತುಂಬ ಇಷ್ಟ ಆಗಿದ್ದು ಅಂತ ಹೇಳಿದ್ರೆ ನನಗೆ ಸೆಮಿ ಕ್ರೇಪ್ ಸಿಲ್ಕ್ ಸ್ಯಾರೀಸು. 60 GSM ಇಂದ ಹಿಡಿದು 120 GSM ತನಕನೂ ಇದೆ. ಪ್ರೈಸಸ್ ಎಲ್ಲ ಆಫರಲ್ಲಿ ಇದೆ, ಹೋಗಿ ಚೆಕ್ ಮಾಡಿ. ಇನ್ನೇನು ಹಬ್ಬಗಳು ಬರ್ತಾ ಇದೆ ಅಲ್ವಾ, ಎಷ್ಟೊಂದು ಜನ ಆಲ್ರೆಡಿ ಶಾಪಿಂಗಿಗೆ ಬಂದಿದ್ರು. ಕ್ರೇಪ್ ಮೈಸೂರು ಸಿಲ್ಕ್ ಸೀರೆಗಳ ವೀಡಿಯೋಸ್ ಎಲ್ಲ ಮುಂದ್ಗಡೆ ಇದೆ, ನೀವು ಬೇಕಾದರೆ ಸ್ಕಿಪ್ ಮಾಡಿಬಿಟ್ಟು ನೋಡ್ಬೋದು. ಯಾಕೆ ಹೀಗೆ ಸ್ಕಿಪ್ ಮಾಡಿಬಿಟ್ಟು ನೋಡಿ ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಆಲ್ಮೋಸ್ಟ್ ಎಲ್ಲ ಮೈಸೂರು ಕ್ರೇಪ್ ಸಿಲ್ಕ್ ತೊಗೊಳಕ್ಕೆ ಅಂತಲೇ ವೀಡಿಯೋಸ್ ನೋಡ್ತಾರೆ. ನಾನು ಅದೇ ವೀಡಿಯೋಸ್ನ ಫಸ್ಟ್ ಹಾಕೋಣ ಅಂತ ಅಂದ್ಕೊಂಡೆ, ಬಟ್ ಕಮ್ಮಿಯಿಂದ ಜಾಸ್ತಿ ಪ್ರೈಸ್ ಇರೋದು ತೋರಿಸೋಣ ಅಂತ ಈ ಥರ ತೋರಿಸ್ತಾ ಇದ್ದೀನಿ ಅಷ್ಟೇ. ಇವ್ರ ಹತ್ರ ಇರೋವಂಥ ಆಲ್ಮೋಸ್ಟ್ ಎಲ್ಲ ಸಿಲ್ಕ್ ಸ್ಯಾರಿಗಳಿಗೂ ಸಿಲ್ಕ್ ಮಾರ್ಕ್ ಸರ್ಟಿಫಿಕೇಟನ್ನು ಕೊಡ್ತಾರೆ. ಮೈಸೂರು ಸಿಲ್ಕ್ ಕ್ರೇಪ್ ಸ್ಯಾರಿನಲ್ಲೇ ಎಷ್ಟೊಂದು ವೆರೈಟೀಸ್, ಪ್ಯಾಟ್ರನ್ಸ್ ಹಾಗೆ ಕಲರ್ಸ್ ಇದೆ. ನಾನಿಲ್ಲಿ ಎಲ್ಲ ಥರ ಪ್ಯಾಟ್ರನ್ಸ್ ಹಾಗೆ ಕಲರ್ ಕಾಂಬಿನೇಷನ್ಸ್ನ ನೋಡಿದೆ, ತುಂಬಾ ಚೆನ್ನಾಗಿದೆ. 2D 3D ಬ್ರೊಕೇಡ್ ಸ್ಯಾರಿ ಪ್ರತಿಯೊಂದೂ ನೋಡಿದ್ದೀನಿ. ಪ್ರೈಸಸ್ ಕೂಡ ಅಫೋರ್ಡಬಲ್ ಆಗೇ ಇದೆ. ಈಗ ನೀವು ನೋಡ್ತಾ ಇರೋದು ಚೆಕ್ಸ್ ಸ್ಯಾರಿಗಳು. ಇದೆಲ್ಲ ಬಿಗ್ ಚೆಕ್ಸ್ ಕೂಡ ಬರುತ್ತೆ, ಹಾಗೆ ಸ್ಮಾಲ್ ಚೆಕ್ ಸ್ಯಾರಿ ಕೂಡ ಇದೆ. ಇದರಲ್ಲೇ ಬೇರೆ ಬೇರೆ ಥರದ ಎಷ್ಟೊಂದು ಕಲರ್ ಕಾಂಬಿನೇಷನ್ಸ್ ಇದೆ. ಹಾಗೆ ಬಾರ್ಡರಲ್ಲೂ ಕೂಡ ಡಿಫ್ರೆಂಟ್ ಬಾರ್ಡರ್ಸ್ ಇದೆ. ನಿಮಗೇನಾದರೂ ನಂತರ ಸೀರೆ ಅಂದರೆ ತುಂಬ ಇಷ್ಟ ಇದ್ದರೆ ನಿಮಗೆ ಬೇಗ ಡಿಫ್ರೆನ್ಸ್ ಗೊತ್ತಾಗ್ಬಿಡುತ್ತೆ. ನನಗೆ ಈ ಲ್ಯಾವೆಂಡರ್ ವಿತ್ ಬ್ಲ್ಯಾಕ್ ಸ್ಯಾರಿ ತುಂಬಾ ಇಷ್ಟ ಆಯಿತು. ಗಂಡ ಬೇರುಣ್ಣ ಬಾರ್ಡರ್ ಇರೋಂಥ ಎಷ್ಟೊಂದು ಸ್ಯಾರಿಗಳು ಬೇರೆ ಬೇರೆ ಕಲರ್ ಕಾಂಬಿನೇಷನಲ್ಲಿ ಇದೆ. ರಶ್ಮಿಕಾ ಮಂದಣ್ಣ ಅವ್ರ ಮ್ಯಾರೇಜ್ ಆದಾಗಿಂದ ಅಂತೂ ಬ್ಲ್ಯಾಕ್ ವಿತ್ ರೆಡ್ ಕಲರ್ ಮೈಸೂರು ಸಿಲ್ಕ್ ಸ್ಯಾರಿ ತುಂಬಾ ಟ್ರೆಂಡಿಂಗ್ ಆಗಿಬಿಟ್ಟಿದೆ. ಎಲ್ಲ ಕಡೆನೂ ಅದನ್ನೇ ನೋಡ್ತಾ ಇದ್ದೀನಿ. ಬ್ಲ್ಯಾಕ್ ಆ್ಯಂಡ್ ರೆಡ್ಡಲ್ಲೇ ಬೇರೆ ಬೇರೆ ಥರ ಪ್ಯಾಟ್ರನ್ಸ್ನು ಕೂಡ ಮಾಡಿಸಿದ್ದಾರೆ. ಹಾಫ್ ಆ್ಯಂಡ್ ಹಾಫ್ ಆಗಿರ್ಬೋದು, ಪಾಟ್ಲಿ ಪಲ್ಲು ಆಗಿರ್ಬೋದು, ಎಂಬ್ರಾಯ್ಡರ್ ಸ್ಯಾರಿ ಆಗಿರ್ಬೋದು, ಎಲ್ಲ ಥರನೂ ಮಾಡಿಸಿದ್ದಾರೆ. ನಿಮ್ಗೆ ಯಾವ ಥರ ಸ್ಯಾರೀಸ್ ಇಷ್ಟ ಆಗುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ನಾನು ಆಗಲೇ ಹೇಳಿದಾಗೆ ಗಂಡ ಬೇರುಣ್ಣ ಸ್ಯಾರಿನ ನೀವು ತೊಗೊಬೇಕು ಅಂತ ಇದ್ದರೆ ನೀವು ಇಲ್ಲಿಗೆ ಹೋಗಲೇಬೇಕು. ಯಾಕೆಂತ ಹೇಳಿದರೆ ಎಷ್ಟೊಂದು ಪ್ಯಾಟ್ರನ್ಸಲ್ಲಿ ಮಾಡಿಸಿದ್ದಾರೆ, ನಿಮಗೆ ಯಾವ್ದು ಇಷ್ಟ ಆದರೂ ತೊಗೊಬೋದು. ನನಗೆ ಲಾಸ್ಟ್ ಟೈಮ್ಗಿಂತ ಈ ಸರ್ತಿ ಕಲರ್ ಕಾಂಬಿನೇಷನ್ಸ್ ಹಾಗೆ ಡಿಸೈನ್ಸು, ಬಾರ್ಡರ್ಸ್ ಎಲ್ಲ ತುಂಬಾ ಇಷ್ಟ ಆಯಿತು. ಲಾಸ್ಟ್ ಟೈಮ್ ಸೆಲ್ಫಲ್ಲಿ ನೋಡಿದ್ದೆ, ಈ ಸತಿ ಜಾಸ್ತಿ ಹಾಫ್ ಆ್ಯಂಡ್ ಹಾಫ್ ಸ್ಯಾರೀಸ್ ಹಾಗೆ 2D 3D ಸ್ಯಾರೀಸ್ನ ನೋಡಿದೆ. ನನಗಂತೂ ಇವಾಗ ವೀಡಿಯೋಸ್ ಮಾಡೋಕ್ಕೇ ಟೈಮ್ ಇರಲ್ಲ. ಬೇರೆ ಎಷ್ಟೊಂದು ವೀಡಿಯೋಸ್ಗಳು ಮಾಡಿ ಇಟ್ಕೊಂಡಿದ್ದೀನಿ ಮೀಶೋ ಕಲೆಕ್ಷನ್ಸ್ದೆಲ್ಲ. ವಾಯ್ಸ್ ಓವರ್ ಕೊಡೋಕ್ಕೆ ಟೈಮ್ ಇಲ್ಲ, ಹಾಗೆ ಎಡಿಟ್ ಮಾಡೋಕ್ಕೂ ಕೂಡ ಟೈಮ್ ಇಲ್ಲ. ಮೀಶೋ ರಿವ್ಯೂಸ್ ಎಲ್ಲ ಆಮೇಲೆ ಮಾಡಿದ್ರೆ ಆಯಿತು ಅಂತ ಸುಮ್ಮನೆ ಇರ್ತೀನಿ. ಬಟ್ ಈ ಥರ ಸ್ಯಾರಿ ಎಕ್ಸ್ಪೋ ಅಂತ ಬಂದಾಗ ನಾನು ಅವತ್ತೇ ಹಾಕಬೇಕು.
ಯಾಕೆಂತ ಹೇಳಿದ್ರೆ ಆಮೇಲೆ ಹಾಕಿದ್ರೂ ಅದು ನಿಮಗೆ ಯೂಸ್ ಆಗಲ್ಲ. ಒಂದು ಕಡೆ ಸ್ಯಾರಿ ಎಕ್ಸ್ಪೋ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಎಲ್ಲ ಕಡೆನೂ ಮಾಡ್ತಾರೆ, ಆಲ್ಮೋಸ್ಟ್ ಎಲ್ಲ ಊರಲ್ಲೂ ಮಾಡ್ತಾರೆ. ಅವರೇನಾದರೂ ನಿಮ್ಮೂರಿಗೆ ಅಥವಾ ನೀವಿರೋ ಅಂತಹ ಜಾಗಕ್ಕೆ ಬಂದಾಗ ನೀವು ಕೂಡ ಹೋಗ್ಬೋದು. ಇವರಿದು ಸೆಕೆಂಡ್ ಟೈಮ್ ಮೈಸೂರಿಗೆ ಬರ್ತಾ ಇರೋದು. ಹಾಗೆ ದೀಸಾ ಫ್ಯಾಷನ್ಸ್ ಅವರು ಕೂಡ 2 ಸರ್ತಿ ಬಂದಿದ್ದಾರೆ ಮೈಸೂರಿಗೆ. ಮತ್ತೆ ಯಾವಾಗಾದರೂ ಬಂದರೆ ವಿಡಿಯೋ ಮಾಡಿ ಹಾಕ್ತೀನಿ. ನಾನು ಹೋಗಿರೋ ಎಲ್ಲ ಸ್ಯಾರಿ ಎಕ್ಸ್ಪೋಗಳಲ್ಲಿ ನನಗೆ ತುಂಬ ಇಷ್ಟ ಆಗಿದ್ದು ಅಂತ ಹೇಳಿದ್ರೆ ದೀಸಾ ಫ್ಯಾಷನ್ಸ್ ಅವರೇನೆ. ಯಾಕೆ ಅಂತ ಹೇಳಿದ್ರೆ ಅವ್ರ ಹತ್ರ ಆಲ್ಮೋಸ್ಟ್ 400ಇಂದ ಹಿಡಿದು 20,000 ತನಕನೂ ಸ್ಯಾರೀಸ್ ಇತ್ತು, ಇನ್ನೂ ಜಾಸ್ತಿ ರೇಂಜಲ್ಲೂ ಇತ್ತು. ಬಟ್ ನಾನು 20,000 ತನಕನೂ ನೋಡಿದೆ. ನನಗೆ ಪ್ರತಿಯೊಂದು ಸೀರೆನೂ ಇಷ್ಟ ಆಯಿತು. ನಾನು ಹೋಗಿರೋ ಎಕ್ಸ್ಪೋಗಳಲ್ಲಿ ತುಂಬಾ ಕ್ರೌಡ್ ಇದ್ದಂತಹ ಎಕ್ಸ್ಪೋ ಅಂತ ಹೇಳಿದ್ರೆ ಅದು ದೀಸಾ ಫ್ಯಾಷನ್ಸ್ ಅವ್ರದ್ದೇ. ಅದು ಬಿಟ್ಟು ಇನ್ನೊಂದು ಕ್ರೌಡ್ ಯಾವುದಿದ್ದು ಅಂತ ಹೇಳಿದ್ರೆ ಶ್ರೀ ಚಾಮುಂಡಿ ಸಿಲ್ಕ್ಸ್ ಅವರು ಮೈಸೂರಲ್ಲಿ JP ಫಾರ್ಚೂನ್ ಪ್ಯಾಲೇಸಲ್ಲಿ ಮಾಡಿದರು. ಆವಾಗ ದೀಸಾ ಫ್ಯಾಷನ್ಸ್ ಅವ್ರದ್ದು ಅಫೋರ್ಡಬಲ್ ರೇಂಜಲ್ಲಿ ಇತ್ತು. ಬಟ್ ಚಾಮುಂಡಿ ಸಿಲ್ಕ್ಸ್ ಅವ್ರದ್ದು ಎಲ್ಲ ಹೈ ರೇಂಜಲ್ಲೇ ಇದ್ದಿದ್ದು, ಎಲ್ಲ 5,000 ಮೇಲೇ ಇತ್ತು. ಆ್ಯಂಡ್ 40,000 50,000 ತನಕನೂ ಇತ್ತು. ನನಗೊಂದು ಸ್ಯಾರಿ ಇಷ್ಟ ಆಗಿತ್ತು, ಲ್ಯಾವೆಂಡರ್ ಕಲರ್ಗೆ ಗಂಡ ಬೇರುಂಡ ಬಾರ್ಡರ್ ಇದ್ದಿದ್ದು. ಬಟ್ ಅಲ್ಲಿ ತುಂಬಾ ಕಾಸ್ಟ್ಲಿ ಅಂತ ನನಗನ್ನಿಸ್ತು. ಸೊ ನಾನೇನು ಪರ್ಚೇಸ್ ಮಾಡೋಕ್ಕೆ ಹೋಗಲಿಲ್ಲ. ನಾನು ಚಾಮುಂಡಿ ಸಿಲ್ಕ್ಸಲ್ಲಿ ಅಷ್ಟೊಂದು ಬಿಲ್ ಮಾಡಿರೋ ಅಂಥ ಜನರನ್ನ ನೋಡಿದ್ದು. ಒಬ್ಬೊಬ್ಬರು 2 ಲಕ್ಷ 2.5 ಲಕ್ಷದ ತನಕನೂ ತೊಗೊಂಡಿದ್ದಾರೆ. ಒಬ್ಬರು ಆಂಟಿ ನನ್ನ ಬಂದು ಕೇಳಿದ್ರು, ಇದೇನು ಪ್ಯೂರ್ ಸಿಲ್ಕಾ, ಯಾಕೆ ಇಷ್ಟೊಂದು ದುಡ್ಡು ಕೊಟ್ಬಿಟ್ಟು ತೊಗೊತಾರೆ, ಇದ್ರ ಬದಲು KSICನೇ ತೊಗೊಬೋದಲ್ವಾ ಅಂತ ಅಂದರು. ನಾನೇನು ಹೇಳಕ್ಕೆ ಹೋಗಲಿಲ್ಲ. ಯಾಕೆ ಅಂತ ಹೇಳಿದರೆ ನಂಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗಲಿಲ್ಲ. ನಮ್ಮ KSIC ಮೈಸೂರು ಸಿಲ್ಕ್ಗೆ GI ಟ್ಯಾಗ್ ಇರೋದ್ರಿಂದ ಅದಕ್ಕೆ ವ್ಯಾಲ್ಯೂ ತುಂಬಾ ಜಾಸ್ತಿ ಇರುತ್ತೆ. ಹಾಗೆ ಅದ್ರ ಬಾರ್ಡರಲ್ಲಿ ಗೋಲ್ಡ್ ಮತ್ತು ಸಿಲ್ವರ್ ಎರಡೂ ಕೂಡ ಇರುತ್ತೆ. ಈಗ ನೀವು ನೋಡ್ತಾ ಇರೋದು ಗಜ್ಜಿ ಸಿಲ್ಕ್ ಸ್ಯಾರೀಸ್. ನಾನು ಆವಾಗಲೇ ಹೇಳಿದ್ನಲ್ಲ, ಅದು ನನಗಂತೂ ಇದು ತುಂಬಾ ಇಷ್ಟ ಆಯಿತು. 3,500 ಇದೆ ಎರಡಕ್ಕೆ. ಇವಾಗ ನೀವು ನೋಡ್ತಾ ಇರೋದೆಲ್ಲ ಎಂಬ್ರಾಯ್ಡ್ರಿ ವರ್ಕ್ ಇರೋ ಅಂತಹ ಸೆಮಿ ಕ್ರೇಪ್ ಸಿಲ್ಕ್ ಸ್ಯಾರೀಸ್. ನಾನು ಇನ್ನೊಂದು ಎಕ್ಸ್ಪೋಲಿ 6,000 ರುಪೀಸ್ ಸ್ಯಾರಿ ನೋಡಿದೆ ಅಂತ ಹೇಳಿದ್ನಲ್ಲ, ಅದು ಇದೆ ಆರೆಂಜ್ ಸ್ಯಾರಿ. ಅಲ್ಲಿ ಬೈ 1 get 1 ಆಫರ್ ಹಾಕ್ಬಿಟ್ಟು ಅದನ್ನು 6,000ಗೆ ಹಾಕಿದರು. ಅದೇ ಸ್ಯಾರಿಲಿ 5,000 ರುಪೀಸ್ಗೆ ಹಾಕಿದ್ದಾರೆ. ದಟ್ ಈಸ್ ರೀಸನಬಲ್. ನೀವೇನಾದರೂ ಇನ್ನೂ ಆ ವಿಡಿಯೋ ನೋಡಿಲ್ಲ ಅಂತ ಹೇಳಿದರೆ ನೋಡಿಬಿಟ್ಟು ತೊಗೊಳ್ಳಿ, ಕಂಪೇರ್ ಮಾಡಿಬಿಟ್ಟು ತೊಗೊಳ್ಳಿ. 2 ಹಿಂದೆ ಮುಂದೆ ರೋಡಲ್ಲೇ ಇದೆ. ಜಸ್ಟ್ 5 minutes ವಾಕಬಲ್ ಡಿಸ್ಟೆನ್ಸಲ್ಲೇ ಇದೆ. ಹೋಗಿ ಚೆಕ್ ಮಾಡಿ, ಕಂಪೇರ್ ಮಾಡಿ, ಆಮೇಲೆ ಬೈ ಮಾಡಿ. ನಿಮ್ಮ ಮನೇಲಿ ಯಾರ ಹತ್ರ ಆದರೂ ಪ್ಯೂರ್ KSIC ಮೈಸೂರು ಸಿಲ್ಕ್ ಸ್ಯಾರಿ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಅದರದ್ದು ಪ್ರೈಸ್ ಕೂಡ ಮೆನ್ಷನ್ ಮಾಡಿ. ನಮ್ಮ ಮನೇಲೂ 2 ಪ್ಯೂರ್ KSIC ಮೈಸೂರು ಸಿಲ್ಕ್ ಸೀರೆ ಇದೆ. ಆದರೆ ಒಂದು ನಮ್ಮಮ್ಮಂದು, ಇನ್ನೊಂದು ನಮ್ಮ ಅಜ್ಜಿದು. ಅದೆಲ್ಲ ತುಂಬಾ ಹಳೆ ಸೀರೆ, ಆಲ್ಮೋಸ್ಟ್ 40 years ಬ್ಯಾಕ್ ಸೀರೆ ಅದೆಲ್ಲ. ನಾನು ಇನ್ಸ್ಟಾಗ್ರಾಮಲ್ಲಿ ಎಷ್ಟೊಂದು ಜನ ಮೈಸೂರು ಸಿಲ್ಕ್ ಪ್ಯೂರ್ KSIC ಸಿಲ್ಕ್ದು ಕ್ವಾಲಿಟಿ ಬಗ್ಗೆ ಕಂಪ್ಲೇಂಟ್ ಮಾಡಿರೋದು ನೋಡಿದ್ದೀನಿ. ಆ್ಯಂಡ್ ನನಗೆ ಅದು ನಿಜ ಅಂತ ಅನಿಸ್ತು. ಯಾಕೆ ಅಂತ ಹೇಳಿದರೆ ಹಳೆ ಸೀರೆಗಳೆಲ್ಲ ತುಂಬಾ ಗಟ್ಟಿ ಇದೆ, ಬಾರ್ಡರ್ಸ್ ಕೂಡ ಅಷ್ಟೇ ತಿಕ್ಕಾಗಿದೆ. ಆದರೆ ಇವಾಗಿರೋ ಸೀರೆಗಳು ತುಂಬಾ ತೆಳುವಾಗಿರುತ್ತೆ. ಹಾಗೆ ಎಷ್ಟೊಂದು ಜನ ಹೇಳಿರೋ ಪ್ರಕಾರ ನೀವೇನಾದರೂ ಲೈಟ್ ಕಲರ್ KSIC ಸ್ಯಾರಿನ ಪರ್ಚೇಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಅದರದ್ದು ಕ್ವಾಲಿಟಿ ಸ್ವಲ್ಪ ಕಡಿಮೆನೇ ಇರುತ್ತೆ ಮತ್ತು ಅದು ತೆಳುವಾಗಿರುತ್ತೆ. ನೀವೇನಾದರೂ ಡಾರ್ಕ್ ಕಲರ್ಸ್ನ ಪರ್ಚೇಸ್ ಮಾಡ್ತೀರಾ ಅಂದರೆ ಮಾತ್ರ ಅದು ಸ್ವಲ್ಪ ಗಟ್ಟಿ ಇರುತ್ತೆ ಅಂತ ಹೇಳಿದ್ದಾರೆ. KSIC ಬ್ರೊಕೇಟ್ ಸ್ಯಾರಿಗಂತೂ ಎಷ್ಟೊಂದು ಜನ 2 ಲಕ್ಷ 3 ಲಕ್ಷ ಕೊಟ್ಬಿಟ್ಟು ತೊಗೊತಾ ಇದ್ದಾರೆ. ನೀವು ಒಂದು ಸ್ಯಾರಿ ಮೇಲೆ ಅಷ್ಟೊಂದು ಸ್ಪೆಂಡ್ ಮಾಡಬೇಕಾದ್ರೆ ಥಿಂಕ್ ಮಾಡಿ. ನಿಮಗೆ KSICನೇ ತೊಗೊಬೇಕು ಅಂತ ಹೇಳಿದರೆ ಅದು 20,000ಇಂದ 30,000 ಒಳಗೂ ಸಿಗುತ್ತೆ. ಅದನ್ನು ಕೂಡ ಪರ್ಚೇಸ್ ಮಾಡ್ಬೋದು. ನಮ್ಮ ಕರ್ನಾಟಕದ ಇನ್ನೊಂದು ಸೀರೆಗೆ GI ಟ್ಯಾಗ್ ಇದೆ. ಯಾವುದು ಅಂತ ಹೇಳಿದರೆ ಇಳ್ಕಲ್ ಸೀರೆ. ನಮ್ಮ ಮೈಸೂರು ಸಿಲ್ಕ್ ಥರಾನೇ ಇಳ್ಕಲ್ ಸೀರೆನೂ ಕೂಡ ಜಾಸ್ತಿ ಫೇಮಸ್ ಆಗಬೇಕು ಅಂತ ನನಗನ್ಸುತ್ತೆ. ನಾನು ಹೋದಾಗ ತುಂಬ ಮಳೆ ಬಂದಿದ್ದರಿಂದ ಅಲ್ಲೇ ಜಾಸ್ತಿ ಹೊತ್ತು ಟೈಮ್ ಸ್ಪೆಂಡ್ ಮಾಡಬೇಕಾಯಿತು. ಮಳೆ ಕಮ್ಮಿ ಆಗ್ತಾ ಇದ್ದಂಗೆ ನಾನು ವಾಪಸ್ಸು ಮನೆ ಕಡೆಗೆ ಹೊರಟೆ. ಮಳೆ ಇದ್ದರೂ ಎಷ್ಟೊಂದು ಜನ ಬರ್ತಾನೇ ಇದ್ದರು. ಸ್ಯಾರೀಸ್ ಜೊತೆಗೆ ಜ್ಯುವೆಲ್ರಿ ಕಲೆಕ್ಷನ್ಸ್ ಕೂಡ ಇಟ್ಟಿದ್ದಾರೆ. ಅದನ್ನು ಕೂಡ ನೀವು ನೋಡಿಬಿಟ್ಟು ತೊಗೊಬೋದು. ಜ್ಯುವೆಲ್ರೀಸಲ್ಲಿ ನನಗೆ ಜಾಸ್ತಿ ಇಷ್ಟ ಆಗಿದ್ದು ಗೋಪುರದ ಥರ ಇದ್ದಂತಹ ಒಂದು ಓಲೆ. ಅದೇನಾದರೂ ಸ್ಟಾಕ್ ಇದ್ದರೆ ನೀವು ತೊಗೊಳ್ಳಿ, ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.